ಗೈಸ್, ಫೈನಲಿ ಬಾಲಿವುಡ್ ನ ಈ ವರ್ಷದ ಮೋಸ್ಟ್ ಅವೇಟೆಡ್ ಫೈಟರ್ ಮೂವಿ ರಿಲೀಸ್ ಆಗಿದೆ. ಫಿಲ್ಮ್ ನಲ್ಲಿ ರಿತಿಕ್ ರೋಷನ್, ಅನಿಲ್ ಕಪೂರ್, ದೀಪಿಕಾ ಪಡುಕೋಣೆ ಲೀಡ್ ರೋಲ್ ನಲ್ಲಿ ಆಕ್ಟ್ ಮಾಡಿದ್ದಾರೆ. ಫಿಲ್ಮ್ ಹೇಗಿದೆ, ನಿಮ್ಗೆ ಇಷ್ಟ ಆಗತ್ತಾ ಇಲ್ವಾ, ಇದನ್ನೆಲ್ಲ ಹೇಳ್ತೇನೆ. ಅದಕ್ಕೂ ಮೊದಲು ನಾನ್ ಗುಣ, ನೀವು ನೋಡ್ತಾ ಇದ್ದೀರಾ ಗುಣ ಸಿನೆ ಕಾರ್ನರ್ ಯೂಟ್ಯೂಬ್ ಚಾನೆಲ್. ಇನ್ನು ವಿಷಯಕ್ಕೆ ಬಂದ್ಬಿಡ್ತೇನೆ. ಟ್ರೇಲರ್ ರಿಲೀಸ್ ಆದಾಗ ಒಂದು ಬಜ್ ಕ್ರಿಯೇಟ್ ಆಗಿತ್ತು, ಜೊತೆಗೆ ಮಿಕ್ಸ್ಡ್ ರಿಯಾಕ್ಷನ್ಸ್ ನ ಕೂಡ ಪಡ್ಕೊಂಡಿತ್ತು. ಅದೇ ಇಂಡೋ ಪಾಕ್ ಕತೆ, ಅದೇ ಬಾಲಿವುಡ್ ಡ್ರಾಮಾ ಲವ್ ಸ್ಟೋರಿ ಅಂತ ಕ್ರಿಟಿಸೈಸ್ ಕೂಡ ಆಗಿದ್ದಿದೆ. ಬಟ್ ಮೂವಿ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಗೂ ಮೀರಿ ತೆರೆ ಮೇಲೆ ಪರ್ಫಾರ್ಮ್ ಮಾಡ್ತಾ ಇದೆ. ಅಂದ್ರೆ ಫಿಲ್ಮ್ ಕಂಪ್ಲೀಟ್ ಪ್ಯಾಕೇಜ್ ಅಂತ ಹೇಳ್ಬಹುದು. ಆಕ್ಷನ್, ಡ್ರಾಮಾ, ರೊಮ್ಯಾನ್ಸ್, ಡೈಲಾಗ್ಸ್, VFX, ದೇಶಭಕ್ತಿ ಎಲ್ಲ ಪರ್ಫೆಕ್ಟ್ ಆಗಿ ಬಂದಿದೆ. ಫಿಲ್ಮ್ ನಲ್ಲಿ ಏರಿಯಲ್ ಕಾಂಬ್ಯಾಟ್ ಆಕ್ಷನ್ಸ್ ಅಂತೂ ಸಖತ್ತಾಗಿ ಮಾಡಿದ್ದಾರೆ. ಇದು ಫಿಲ್ಮ್ ನ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬಹುದು. 100% ಹಾಲಿವುಡ್ ರೇಂಜ್ ಗೆ ಇಲ್ಲದೆ ಹೋದ್ರು ಆಲ್ಮೋಸ್ಟ್ ಅಂತ ಹೇಳ್ಬಹುದು. ಇದೊಂದು ಒಳ್ಳೆ ಅಟೆಂಪ್ಟ್. ರಿಸ್ಕ್ ತಗೊಂಡು ಇಂಥ ಎಕ್ಸ್ಪೆರಿಮೆಂಟ್ ಗೆ ಕೈ ಹಾಕಿ ಗೆದ್ದಿದ್ದಾರೆ ಡೈರೆಕ್ಟರ್ ಸಿದ್ಧಾರ್ಥ್ ಆನಂದ್ ಅವರು. ಪಠಾಣ್, ವಾರ್ನ್ ಅಂತ ಫಿಲ್ಮ್ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಅವರ ಕೆಲಸ ಹೇಗಿರುತ್ತೆ ಅಂತ. ಸೊ ಇಂಥ ಫಿಲ್ಮ್ ಪ್ರೆಸೆಂಟ್ ಮಾಡಿದ್ದಕ್ಕೆ ನಿಜಕ್ಕೂ ಡೈರೆಕ್ಟರ್ ಗೆ ಒಂದು ಹ್ಯಾಟ್ಸ್ ಆಫ್. ಸ್ಟೋರಿ ಬಗ್ಗೆ ಏನೋ ರಿವೀಲ್ ಮಾಡಲ್ಲ, ಬಟ್ ಸ್ವಲ್ಪ ಸೀನ್ ಗಳನ್ನ ರಿಯಲ್ ಇನ್ಸಿಡೆಂಟ್ಸ್ ಮೇಲೆ ಕೂಡ ಮಾಡಿದ್ದಾರೆ. ಅದೇ ಪುಲ್ವಾಮಾ ಅಟ್ಯಾಕ್. ಇಲ್ಲಿಂದ ನೀವು ಸ್ವಲ್ಪ ಪ್ರೆಡಿಕ್ಟ್ ಮಾಡಬಹುದು. ಫಿಲ್ಮ್ ಕೂಡ ಸ್ವಲ್ಪ ಪ್ರೆಡಿಕ್ಟೇಬಲ್ ಆಗಿನೇ ಇದೆ, ಬಟ್ ಸರ್ಪ್ರೈಸ್ ಎಲಿಮೆಂಟ್ಸ್ ಕೂಡ ಚೆನ್ನಾಗಿನೇ ಇದೆ. ಫಿಲ್ಮ್ ನಲ್ಲಿ ಆಕ್ಟ್ ಮಾಡಿರೋ ಎಲ್ಲ ಆಕ್ಟರ್ಸ್ ತಮ್ಗೆ ಕೊಟ್ಟಿರೋ ಪಾತ್ರನ ಚೆನ್ನಾಗಿ ನಿಭಾಯಿಸಿದ್ದಾರೆ. ಫಿಲ್ಮ್ ಪೂರ್ತಿ ಎಂಗೇಜಿಂಗ್ ಆಗಿ ಇಡುತ್ತೆ ನಿಮ್ಮನ್ನ. ಡೈಲಾಗ್ ಮಾತ್ರ ಖತರ್ನಾಕ್ ಆಗಿ ಕೊಟ್ಟಿದ್ದಾರೆ. ಅವಶ್ಯಕತೆ ಇಲ್ಲದೆ ಇರೋ ಸೀನ್ ನ ಎಲ್ಲೂ ಇಟ್ಟಿಲ್ಲ. ಮ್ಯೂಸಿಕ್ ಓಕೆ, ಬಟ್ BGM ಒಳ್ಳೆ ಮ್ಯಾಚ್ ಆಗುತ್ತೆ ಆಕ್ಷನ್ಸ್ ಗೆ. ಫಿಲ್ಮ್ ನ ಮೇನ್ ಪ್ಲಸ್ ಪಾಯಿಂಟ್ ಅಂದ್ರೆ VFX. ಎಲ್ಲೂ ಫೇಕ್ ಅಂತ ಅನ್ಸಲ್ಲ. ಪ್ರತಿಯೊಂದು ಏರಿಯಲ್ ಶಾಟ್ಸ್ ಕೂಡ ಗೂಸ್ ಬಂಪ್ಸ್ ಕೊಡುತ್ತೆ. ಖಂಡಿತ ನೀವು ಎಂಜಾಯ್ ಮಾಡ್ತೀರಾ. ಫಿಲ್ಮ್ ನಲ್ಲಿ ದೀಪಿಕಾ ಪಡುಕೋಣೆ ಅವರು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಫಸ್ಟ್ ಟೈಮ್ ರಿತಿಕ್ ಜೊತೆ ಆಕ್ಟ್ ಮಾಡ್ತಿದ್ರು ಹಾಗೆ ಅನ್ಸಲ್ಲ, ಅಷ್ಟು ಚೆನ್ನಾಗಿ ಅವರ ಬಾಂಡ್ ಇದೆ ಅಂತ ಹೇಳ್ಬಹುದು. ಇನ್ನು ರಿತಿಕ್ ರೋಷನ್ ಬಗ್ಗೆ ಹೇಳೋದಾದ್ರೆ ಬಾಲಿವುಡ್ ನ ಬೆಸ್ಟ್ ಪ್ರಾಡಕ್ಟ್ ಆಫ್ ನೆಪೋಟಿಸಮ್ ಅಂತ ಹೇಳ್ಬಹುದು. ನೆಕ್ಸ್ಟ್ ಲೆವೆಲ್ ಆಕ್ಟಿಂಗ್ ಮತ್ತು ಪರ್ಫಾರ್ಮೆನ್ಸ್ ಇದೆ. ಅವರು ಫಿಲ್ಮ್ ನಲ್ಲಿ ಕಾಣೋ ಪ್ರತಿ ಸೀನ್ ಕೂಡ ಸಾಲಿಡ್ ಆಗಿ ಎಂಗೇಜಿಂಗ್ ಆಗಿ ಇಡುತ್ತೆ ನಿಮ್ಮನ್ನ. ಅವರ ಆ ಫಿಸಿಕ್ ಅಂತೂ ನಾವೆಲ್ಲ ನೋಡಿ ನಾಚ್ಕೋಬೇಕು, ಬಾಯ್ ಬಡ್ಕೋಬೇಕು ಗೊತ್ತಾಗಲ್ಲ, ಅಂತ ಫಿಟ್ನೆಸ್. ಫಿಲ್ಮ್ ನ ಕಂಪ್ಲೀಟ್ ಕ್ಯಾರಿ ಮಾಡಿರೋದೇ ರಿತಿಕ್ ಅಂತ ಹೇಳ್ಬಹುದು. ಬಿಕಾಸ್ ಬಾಲಿವುಡ್ ನ ಸ್ಪೈ ಫಿಲ್ಮ್ಸ್ ಆಗ್ಲಿ, ಮಿಲಿಟರಿ ಬೇಸ್ ಫಿಲ್ಮ್ಸ್ ಆಗ್ಲಿ, ಇಂಡಿಯಾ ಪಾಕಿಸ್ತಾನ್ ಬಿಟ್ಟು ಬೇರೆ ಕಡೆ ಹೋಗಲ್ಲ. ಸೊ ಎಲ್ರಿಗೂ ಬೋರ್ ಬಂದಿರೋದ್ರಿಂದ ಈ ಫಿಲ್ಮ್ ಕೂಡ ಅದೇ ಪ್ಲಾಟ್ ನ ಕ್ಯಾರಿ ಮಾಡಿ ನಮ್ಗೆ ಬೋರ್ ಅನ್ಸೋ ಪಾಯಿಂಟ್ ನ ಕಂಪ್ಲೀಟ್ ಆಗಿ ಮರೆಯೋ ಹಾಗೆ ಮಾಡುತ್ತೆ ರಿತಿಕ್ ರ ಪರ್ಫಾರ್ಮೆನ್ಸ್. ಸೊ ಇಲ್ಲಿ ಅದೇ ಇಂಡಿಯಾ ಪಾಕಿಸ್ತಾನ್ ಪ್ಲಾಟ್ ನ ಇಗ್ನೋರ್ ಮಾಡಬಹುದು. ಅನಿಲ್ ಕಪೂರ್ ಕೂಡ ಒಳ್ಳೆ ಪರ್ಫಾರ್ಮ್ ಮಾಡಿದ್ದಾರೆ. ಈ ಏಜ್ ನಲ್ಲೂ ಈ ತರ ಫಿಟ್ನೆಸ್ ನ ಮೇಂಟೈನ್ ಮಾಡಿರೋದಕ್ಕೆ ಅವ್ರಿಗೂ ಕೂಡ ಒಂದು ಹ್ಯಾಟ್ಸ್ ಆಫ್. ಸೊ ಇಟ್ಸ್ ಅ ಮಸ್ಟ್ ವಾಚ್ ಫಿಲ್ಮ್. ನಿಮ್ಗೆ ಎಲ್ಲೂ ಬೋರ್ ಬರಲ್ಲ, ಆರಾಮಾಗಿ ಫ್ಯಾಮಿಲಿ ಜೊತೆ ನೋಡಬಹುದು. ಯಾವುದೇ ಲ್ಯಾಂಗ್ವೇಜ್ ನ ಫಿಲ್ಮ್ಸ್ ಆದ್ರೂ ಒಳ್ಳೆ ಫಿಲ್ಮ್ಸ್ ನ, ಒಳ್ಳೆ ಪ್ರಯತ್ನಗಳನ್ನ ಸಪೋರ್ಟ್ ಮಾಡೋಣ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಫಿಲ್ಮ್ ನೋಡಿದ್ರೆ ಹೇಗನ್ಸ್ತು ಅಂತ ಕಮೆಂಟ್ ಮಾಡಿ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗ್ತೇನೆ. ಬಾಯ್ ಬಾಯ್.